ನಾಳೆ ರಣರಣ ಚಂದ್ರಗ್ರಹಣ. ಈ ಪಿತೃಪಕ್ಷದ ಸಂದರ್ಭದಲ್ಲಿಯೇ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಬಹಳಷ್ಟು ಜನರಲ್ಲಿ ಭಯ ಕಾಡ್ತಾ ಇದೆ, ಭೀತಿ ಇದೆ. ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಈ ಬಗ್ಗೆ ಏನು ಹೇಳ್ತಾರೆ? ಖಗೋಳ ವಿಜ್ಞಾನಿಗಳು ಈ ವಿಸ್ಮಯವನ್ನ ಹೇಗೆ ಕೌತುಕದಿಂದ ನೋಡೋದಕ್ಕೆ ರೆಡಿ ಆಗಿದ್ದಾರೆ? ಜೊತೆಗೆ ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿಯ ಸಿದ್ಧತೆಗಳನ್ನ ಗ್ರಹಣದ ವಿಚಾರಕ್ಕೆ ಮಾಡಿಕೊಳ್ಳಲಾಗಿದೆ, ಎಲ್ಲದರ ಅಪ್ಡೇಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ. ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ. ಭಾದ್ರಪದ ಪೂರ್ಣಿಮೆಯ ದಿನ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ರಕ್ತವರ್ಣದಲ್ಲಿ ಬಿಳಿ ಬಣ್ಣದ ಚಂದಿರ ನಾಳೆ ಗೋಚರ ಆಗ್ತಾನೆ. ಅತ್ಯಂತ ಸುದೀರ್ಘ ರಾಹುಗ್ರಸ್ತ ಚಂದ್ರಗ್ರಹಣ ಇದಾಗಿರುವಂಥದ್ದು. 3.5 ಗಂಟೆಗಳ ಕಾಲ ಚಂದ್ರಗ್ರಹಣ ಗೋಚರವಾಗುತ್ತೆ ಎನ್ನುವಂತಹ ಮಾಹಿತಿ ಇದೆ. 3 ಗಂಟೆ 28 ನಿಮಿಷ 2 ಸೆಕೆಂಡುಗಳ ಕಾಲ ಗ್ರಹಣ ಇರುವಂಥದ್ದು. ಹಾಗಾಗಿ ಸುದೀರ್ಘ ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಇದು ಭಯ ಮತ್ತು ಭೀತಿಗೂ ಕೂಡ, ಜನರಲ್ಲಿ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮುಖ್ಯವಾಗಿ ಯಾವ್ಯಾವ ರಾಶಿಗಳ ಮೇಲೆ ಯಾವ್ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಯಾರ್ಯಾರಿಗೆ ಶುಭ ಯಾರ್ಯಾರಿಗೆ ಅಶುಭ ಅನ್ನುವಂತಹ ಪ್ರಶ್ನೆ ಕೂಡ ಜನರಲ್ಲಿ ಕಾಡ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ಉತ್ತರವನ್ನು ಕಲ್ಪಿಸಿಕೊಡುವಂತಹ ಕೆಲಸ ಆಗ್ತಾ ಇರುವಂಥದ್ದು. ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ನಿಜಕ್ಕೂ ಕೂಡ ಕೇಡ. ಜ್ಯೋತಿಷ್ಯ ಶಾಸ್ತ್ರ ಈ ಬಗ್ಗೆ ಏನು ಹೇಳುತ್ತೆ? ಸುದೀರ್ಘವಾದಂತಹ ಚಂದ್ರಗ್ರಹಣ ಇದು. 3 ಗಂಟೆ 28 ನಿಮಿಷ 2 ಸೆಕೆಂಡುಗಳ ಕಾಲ ಈ ಗ್ರಹಣ ಇರುತ್ತೆ. ಈ ವರ್ಷದ 2ನೇ ಚಂದ್ರಗ್ರಹಣ ಇದು. ಈ ವರ್ಷದ ಕೊನೆಯ ಚಂದ್ರಗ್ರಹಣವೂ ಕೂಡ ಹೌದು. ಬಹಳಷ್ಟು ಜನರಲ್ಲಿ ಗ್ರಹಣ ಅಂದರೆ ಒಂದು ರೀತಿಯ ಭಯ ಇರುತ್ತೆ, ಭೀತಿ ಇರುತ್ತೆ, ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ನಿಮ್ಮ ಪಬ್ಲಿಕ್ ಟಿವಿ ಕಲ್ಪಿಸಿಕೊಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪಿತೃಪಕ್ಷದ ಸಂದರ್ಭದಲ್ಲಿಯೇ ಈ ರಕ್ತ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ರಣರಣ ಚಂದ್ರಗ್ರಹಣ ನಾಳೆ ಭಾದ್ರಪದ ಪೂರ್ಣಿಮೆಯ ದಿನ ಗ್ರಹಣ ಪ್ರಾರಂಭ ಆಗ್ತಾ ಇದೆ. 3 ಗಂಟೆಗಳ ಕಾಲ ಗ್ರಹಣ ಇರುತ್ತೆ. ಗ್ರಹಣದ ಮೋಕ್ಷದ ನಂತರ ಏನು ಮಾಡಬೇಕು, ಗ್ರಹಣಕ್ಕೂ ಮೊದಲು ಏನು ಮಾಡಬೇಕು, ಎಲ್ಲದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೆಪ್ಟೆಂಬರ್ 8ರ ಮಧ್ಯರಾತ್ರಿಯಲ್ಲಿ ಇದು ಕೊನೆಗೊಳ್ಳುತ್ತೆ. ಭಾನುವಾರ ರಾತ್ರಿ 9 ಗಂಟೆ 57 ನಿಮಿಷಕ್ಕೆ ಗ್ರಹಣದ ಸ್ಪರ್ಶ ಕಾಲ ಇರುವಂಥದ್ದು. ಅಂದರೆ ಗ್ರಹಣ ಹಿಡಿಯುವಂತಹ ಕಾಲ ಇದು. ಇದನ್ನು ಸ್ಪರ್ಶ ಕಾಲ ಅಂತ ಕರೀತಾರೆ. ಭಾನುವಾರ ರಾತ್ರಿ 9 ಗಂಟೆ 57 ನಿಮಿಷಕ್ಕೆ. ಸೆಪ್ಟೆಂಬರ್ 8ರ ಮಧ್ಯರಾತ್ರಿ 1 ಗಂಟೆ 22 ನಿಮಿಷದವರೆಗೂ ಕೂಡ ಗ್ರಹಣದ ಉತ್ತುಂಗ ಕಾಲ ಇರುತ್ತೆ. ಅದಕ್ಕೂ ಮೊದಲು 1 ಗಂಟೆ 22 ನಿಮಿಷದವರು 26 ನಿಮಿಷಕ್ಕೆ ಮೋಕ್ಷ ಕಾಲವನ್ನು ಸೂಚಿಸಲಾಗಿದೆ. ಒಟ್ಟು ಅವಧಿ 3 ಗಂಟೆ 28 ನಿಮಿಷ 2 ಸೆಕೆಂಡ್ ಅನ್ನುವಂಥದ್ದು. ರಕ್ತವರ್ಣದಲ್ಲಿ ಚಂದ್ರ ಕಾಣಿಸ್ಕೊಳ್ತಾನೆ. ಸಾಮಾನ್ಯವಾಗಿ ಚಂದ್ರ ಬಿಳಿ ಬಣ್ಣ ಅಥವಾ ಬೆಳ್ಳಿ ಕಲರ್ನಲ್ಲಿ ಕಾಣಿಸುವಂಥದ್ದು. ಈ ಬಾರಿ ಕೆಂಪು ಬಣ್ಣ ಅಥವಾ ತಾಮ್ರದ ಬಣ್ಣಕ್ಕೆ ಚಂದ್ರ ಗ್ರಹಣದ ಸಂದರ್ಭದಲ್ಲಿ ಗೋಚರವಾಗ್ತಾನೆ. ಭಾರತದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಗ್ರಹಣ ಗೋಚರವಾಗುತ್ತೆ. ಗ್ರಹಣವನ್ನು ನೋಡಬಹುದು ಬರೀ ಕಣ್ಣಿನಲ್ಲಿ ಅಂಥೇಳಿ ಖಗೋಳಶಾಸ್ತ್ರಜ್ಞರು ಹೇಳ್ತಾ ಇರುವಂಥದ್ದು. ಭಾರತದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಗ್ರಹಣ ಗೋಚರವಾಗ್ತಾ ಇರೋದ್ರಿಂದ ಜನರಲ್ಲಿ ಸಹಜವಾಗಿಯೇ ಒಂದು ಸ್ವಲ್ಪ ಆತಂಕ, ಭಯ ಜಾಸ್ತಿ ಆಗ್ತಾ ಇದೆ. ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವೂ ಕೂಡ ಅವರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಹಾಗಾದರೆ ಚಂದ್ರಗ್ರಹಣದ ಸೂತಕದ ಅವಧಿ ಏನು? ಸೆಪ್ಟೆಂಬರ್ 7ನೇ ತಾರೀಕು ಮಧ್ಯಾಹ್ನ 12 ಗಂಟೆ 57 ನಿಮಿಷಕ್ಕೆ ಸೂತಕದ ಅವಧಿ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನಕ್ಕೇನೆ ಪ್ರಾರಂಭ ಆಗುವಂಥದ್ದು. ಮೋಕ್ಷ ಕಾಲದ ನಂತರ ಸೂತಕ ಮುಗಿಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಜ್ಯೋತಿಷಿಗಳು ಕೊಡ್ತಾ ಇದ್ದಾರೆ. ಗ್ರಹಣ ಮುಗಿದ ತಕ್ಷಣ ಸೂತಕದ ಅವಧಿಯೂ ಕೂಡ ಕೊನೆಯಾಗುತ್ತೆ. ಅದಾದ ಮೇಲೆ ದೇವರ ಪೂಜೆ, ದೀಪ ಹಚ್ಚುವಂತಹ ಕೆಲಸಗಳು ಕೂಡ ಆಗುವಂಥದ್ದು.